ರಾಜ್ಯದಲ್ಲಿ ಒಂದೆಡೆ ಮೂಡಾ ಸಂಕಷ್ಟದಲ್ಲಿ ಸಿಎಂ ಭಾಗಿಯಾಗಿದ್ರೆ ಇನ್ನೊಂದೆಡೆ ಸಿಎಂ ರೇಸ್ನಲ್ಲಿ ಅನೇಕ ಕಾಂಗ್ರೆಸ್ನ ಶಾಸಕರು ಈಗ ರೇಸ್ಗೆ ಬಿದ್ದಿರುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೆ ಶಾಸಕರಾಗಿರುವಂಥ ಬೇಳೂರು ಗೋಪಾಲ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಒಂದೆಡೆ ಸಿಎಂ ಅವರು ಮೂಡಾ ಸಂಕಷ್ಟದಲ್ಲಿ ಪ್ರತಿದಿನ ಕಾನೂನನ್ನು ಎದುರಿಸ್ತಾ ಇದ್ದಾರೆ, ಇನ್ನೊಂದೆಡೆ ಸಿಎಂ ರೇಸ್ನಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಈಗ ಮಾತುಗಳನ್ನು ಕೇಳಿಬರ್ತಿರುವಂಥದ್ದು. ಇದು ತಪ್ಪಾಗುತ್ತೆ. ಇದು ಸಿ ಎಮ್ ಅವರು ಇವತ್ತು ಅದು ಕೋರ್ಟಲ್ಲಿರೋದ್ರಿಂದ ಕೇಸು ಇವತ್ತೇನು ಅವ್ರೇನು ರಾಜೀನಾಮೆ ಕೊಟ್ಟಿಲ್ಲ. ಆದರೂ ಯಾಕೆ ಗೊತ್ತಿಲ್ಲ, ನಮ್ಮ ಎಲ್ಲ ಮಂತ್ರಿಗಳು ಕೆಲವರು ಈಗಾಗಲೇ ನಾನು ಸಿ ಎಮ್ ಆಗಬೇಕು, ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಬೇಡ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಹಕ್ಕಿರುತ್ತೆ ಅದು ಆಗಲಿಕ್ಕೆ. ಆದರೆ ಈ ಸಂದರ್ಭದಲ್ಲಿ ಅದು ಮಾತಾಡೋದು ಬೇಡ ಅನ್ನಿಸ್ತದೆ ಒಂದು. ಆದರೆ ಇವರು ಸಿ ಎಮ್ ಆಗಬೇಕಾದ್ರೆ ಏನು ಇವತ್ತು ಮುಖ್ಯಮಂತ್ರಿಗಳೇನು ರಾಜೀನಾಮೆ ಕೊಟ್ಟಿಲ್ಲ ಅಲ್ವಾ? ಪಾಪ ಅವ್ರಿಗೆ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅಲ್ವಾ? ನೀವೇ ಮುಂದುವರಿರಿ ಸರ್, ನೀವೇ ಮುಂದುವರಿರಿ ಅಂತ ಹೇಳುವಂಥದ್ದು ಅವ್ರು ಮಾಡಬೇಕಾಗಿತ್ತು. ಈಗಲ್ಲ ಇಲ್ಲ ನಾವೇ ಸಿ ಎಮ್ ಆಗ್ತೀವಿ ಅಂತ ಹೊರಟಿದ್ದಾರೆ ಅಂದರೆ ಇದು ತಪ್ಪಾಗುತ್ತೆ. ಆದರೆ ಇವ್ರು ಸಿ ಎಮ್ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ನಾವು 136 ಜನ ಇದ್ದೀವಿ, 136 ಜನ ನಾವು ಶಾಸಕರಿದ್ದೀವಿ. ನಾವು ಕೈ ಎತ್ತಬೇಕಲ್ಲ. ನಾವು ಯಾರಿಗೆ ಮಾಡಬೇಕಂತ ನಮಗೂ ಗೊತ್ತಿದೆ, ನಮ್ಮನ್ನು ಕೇಳಬೇಕಲ್ಲ. ಹಾಗಾಗಿ 136 ಜನ ನಾವು ಕೇಂದ್ರದ ನಾಯಕರು ಸೂಚನೆಗಳು ಬರಬೇಕು, ಆವಾಗ ಇವರು ಸಿ ಎಮ್ ಆಗೋದು. ಸುಮ್ಮನೆ ಹೇಳಿಕೆ ಕೊಡುವಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳಿಕೆ ಕೊಡೋಕ್ಕೇನು ಬೇಡ ಅನ್ನಲ್ಲ. ಆದರೆ ಇದು ಬೇಡ ಆಗಿತ್ತು ಈ ಗೊಂದಲ ಈ ಸಂದರ್ಭದಲ್ಲಿ ಅಂತ ನನ್ನ ಅನಿಸಿಕೆ. ಸರ್, ಒಂದೆಡೆ ಸಿ ಎಂ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ, ಇನ್ನೊಂದೆಡೆ ಇಲ್ಲ ನಾನು ಸಿ ಎಂ ರೇಸ್ನಲ್ಲಿದ್ದೀವಿ ಅಂತ ಪ್ರತಿದಿನ ಒಬ್ಬೊಬ್ಬ ಶಾಸಕರು ಹಿರಿಯ ಮುಖಂಡರು ಹೇಳಿಕೆಯನ್ನು ಕೊಡ್ತಿರು. ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮುಜುಗರ ತರುತ್ತಾ ಅಂತ? ಖಂಡಿತ ಆಗಿದೆ, ಇದು ಮುಜುಗರ ಆಗಿದೆ. ಬಿ ಜೆ ಪಿಯವರು ಅದನ್ನೇ ಇವತ್ತು ಅಸ್ತ್ರವಾಗಿ ಇಟ್ಕೊಂಡು ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇರಲ್ಲ, ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ. ಅದು ನಡೆಯೋದಲ್ಲ ಅವೆಲ್ಲ. ರಾಜ್ಯ ಸರ್ಕಾರ ಗಟ್ಟಿಯಾಗಿದೆ, ನಾವು 136 ಜನ ಶಾಸಕರಿದ್ದೀವಿ, 5 ವರ್ಷ ಪೂರೈಸ್ತೀವಿ, ಯಾವುದು ತೊಂದರೆ ಇಲ್ಲ. ಆದರೆ ಹೇಳಿಕೆಗಳು ಇತ್ತೀಚೆಯಲ್ಲಿ ಸ್ವಲ್ಪ ಗೊಂದಲ ನಮಗೆ ಬಂದಿದೆ ಪಕ್ಷದಲ್ಲಿ. ಆ ಥರ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ ಇವತ್ತು ನಡೀತಾ ಇದೆ, ಅವ್ರದ್ದು ಏನು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಕೇಸ್ ಸರಿ ಇದಾಗೋವರೆಗೆ ಯಾರು ಮಾತಾಡೋದು ತಪ್ಪು, ಮಾತಾಡಬಾರ್ದು ಅಂತ ನನಗೆ ಅನಿಸ್ತದೆ. ಸರ್, ಎಲ್ಲವೂ ಪಕ್ಷದಲ್ಲಿ ಸರಿ ಇಲ್ವಾ ಅಂತೇಳಿ, ಏನಕ್ಕಂದರೆ ಒಬ್ಬೊಬ್ಬ ಶಾಸಕರ ಒಂದೊಂದು ಗೊಂದಲದ ಹೇಳಿಕೆ ಪಕ್ಷದಲ್ಲಿ ಎಲ್ಲವನ್ನು ಸರಿ ಇಲ್ಲ ಅನ್ನುವಂಥದ್ದು ತೋರಿಸುತ್ತೆ. ಅದನ್ನು ನಮ್ಮ ಕೇಂದ್ರೀಯ ನಾಯಕರು ಮಾಡಬೇಕು. ಕೇಂದ್ರದ ನಮ್ಮ ನಾಯಕರು ಯಾರಿದ್ದಾರೆ ಇಂಥ ಗೊಂದಲಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ನಾವು ಶಾಸಕರು ಕಡಿವಾಣ ಹಾಕಕ್ಕೆ ಮಾಡಬೇಕಾಗತ್ತೆ, ಅಷ್ಟು ಮಾಡಬೇಕಷ್ಟೇ. ಯಾವುದಾದ್ರು ಒಂದು ಮಾಡಬೇಕಲ್ಲ. ಕೇಂದ್ರ ನಾಯಕರು ಅದನ್ನು ಬಂದು ಸರಿ ಮಾಡ್ಕೊಂಡು ಹೋಗೋವಂಥದ್ದು ಆಗಬೇಕು. ದಿನನಿತ್ಯ ಬಿ ಜೆ ಪಿಯರಿಗೆ ಒಂದು ಅಸ್ತ್ರ ಆಗೋದು ಬೇಡ, ದಿನನಿತ್ಯ ಅವ್ರಿಗೆ ಇದು ಮಾಡೋದು ಬೇಡ. ಹಂಗಂತೇಳಿ ಬಿ ಜೆ ಪಿಯರಿಗೆ ಅದು ಸಾಧ್ಯ ಇಲ್ಲ. ಅವ್ರ ಪಕ್ಷದಲ್ಲೂ ಗೊಂದಲ ನಡೀತಾನೆ. ವಿಜೇಂದ್ರ ಇಳಿಸ್ಬೇಕಾದದ್ದಿದೆ, ಅವರಲ್ಲೂ 3 ಭಾಗ ಆಗಿದೆ. ಆರ್ ಎಸ್ ಎಸ್ ಅವ್ರ ಒಂದು ಭಾಗ ಇದೆ, ಎಲ್ಲ 3 ಭಾಗ ಆಗಿದೆ, ಅವರಲ್ಲೂ ಇದೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳಿಗೆ ಇದ್ದಾರೆ. ಅವರು ಮುಂದುವರಿಬೇಕು. ಅವ್ರ ಕೇಸ್ ಏನಾಗುತ್ತೆ ನಂತರ ಆ ನಂತರಕ್ಕೆ ಹೈಕಮಾಂಡು ನಾವು ಎಮ್ ಎಲ್ ಎಗಳು ನಾವು ತೀರ್ಮಾನ ಮಾಡ್ತೀವಿ. ಸರ್, ನೀವೇನಾದ್ರು ರೇಸಲ್ಲಿದ್ದೀರಾ? ನಾನು ಯಾವುದು ರೇಸಿಲ್ಲ, ಯಾವುದೇ ಆ ಥರ ರೇಸಲ್ಲಿಲ್ಲ. ರಾಜ್ಯದ ನಮ್ಮ ಎಮ್ ಎಲ್ ಎಗಳು, ನಾವು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ಈ ರೀತಿಯ ಗೊಂದಲದ ಹೇಳಿಕೆಗಳು ಕೊಡಬಾರ್ದು. ಈ ರೀತಿಯ ಹೇಳಿಕೆಗಳಿಂದ ಬಿ ಜೆ ಪಿಗೆ ಒಂದು ಅಸ್ತ್ರವಾಗುತ್ತೆ. ನಾನೂ ಸಹ ಯಾವುದೇ ಕಾರಣಕ್ಕೂ ಏನು ಸಿ ಎಂ ಆಕಾಂಕ್ಷೆ ಅಲ್ಲ ಅನ್ನೋದನ್ನು ಬೇಳೂರು ಗೋಪಾಲ್ ಕೃಷ್ಣ ಅವರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ಒಂದೆಡೆ ಮೂಡಾ ಸಂಕಷ್ಟದಲ್ಲಿ ಸಿ ಎಂ ಭಾಗಿಯಾಗಿದ್ರೆ ಇನ್ನೊಂದೆಡೆ ಸಿ ಎಂ ರೇಸ್ನಲ್ಲಿ ಅನೇಕ ಕಾಂಗ್ರೆಸ್ನ ಶಾಸಕರು ಈಗ ರೇಸ್ಗೆ ಬಿದ್ದಿರುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೆ ಶಾಸಕರಾಗಿರುವಂಥ ಬೇಳೂರು ಗೋಪಾಲ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಒಂದೆಡೆ ಸಿ ಎಂ ಅವರು ಮೂಡಾ ಸಂಕಷ್ಟದಲ್ಲಿ ಪ್ರತಿದಿನ ಕಾನೂನನ್ನು ಎದುರಿಸ್ತಾ ಇದ್ದಾರೆ, ಇನ್ನೊಂದೆಡೆ ಸಿ ಎಂ ರೇಸ್ನಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಈಗ ಮಾತುಗಳನ್ನು ಕೇಳಿಬರ್ತಿರುವಂಥದ್ದು. ಇದು ತಪ್ಪಾಗುತ್ತೆ. ಇದು ಸಿ ಎಮ್ ಅವರು ಇವತ್ತು ಅದು ಕೋರ್ಟಲ್ಲಿರೋದ್ರಿಂದ ಕೇಸು ಇವತ್ತೇನು ಅವ್ರೇನು ರಾಜೀನಾಮೆ ಕೊಟ್ಟಿಲ್ಲ. ಆದರೂ ಯಾಕೆ ಗೊತ್ತಿಲ್ಲ, ನಮ್ಮ ಎಲ್ಲ ಮಂತ್ರಿಗಳು ಕೆಲವರು ಈಗಾಗಲೇ ನಾನು ಸಿ ಎಮ್ ಆಗಬೇಕು, ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಬೇಡ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಹಕ್ಕಿರುತ್ತೆ ಅದು ಆಗಲಿಕ್ಕೆ. ಆದರೆ ಈ ಸಂದರ್ಭದಲ್ಲಿ ಅದು ಮಾತಾಡೋದು ಬೇಡ ಅನ್ನಿಸ್ತದೆ ಒಂದು. ಆದರೆ ಇವರು ಸಿ ಎಮ್ ಆಗಬೇಕಾದ್ರೆ ಏನು ಇವತ್ತು ಮುಖ್ಯಮಂತ್ರಿಗಳೇನು ರಾಜೀನಾಮೆ ಕೊಟ್ಟಿಲ್ಲ ಅಲ್ವಾ? ಪಾಪ ಅವ್ರಿಗೆ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅಲ್ವಾ? ನೀವೇ ಮುಂದುವರಿರಿ ಸರ್, ನೀವೇ ಮುಂದುವರಿರಿ ಅಂತ ಹೇಳುವಂಥದ್ದು ಅವ್ರು ಮಾಡಬೇಕಾಗಿತ್ತು. ಈಗಲ್ಲ ಇಲ್ಲ ನಾವೇ ಸಿ ಎಮ್ ಆಗ್ತೀವಿ ಅಂತ ಹೊರಟಿದ್ದಾರೆ ಅಂದರೆ ಇದು ತಪ್ಪಾಗುತ್ತೆ. ಆದರೆ ಇವರು ಸಿ ಎಮ್ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ನಾವು 136 ಜನ ಇದ್ದೀವಿ, 136 ಜನ ನಾವು ಶಾಸಕರಿದ್ದೀವಿ, ನಾವು ಕೈ ಎತ್ತಬೇಕಲ್ಲ. ನಾವು ಯಾರಿಗೆ ಮಾಡಬೇಕಂತ ನಮಗೂ ಗೊತ್ತಿದೆ, ನಮ್ಮನ್ನು ಕೇಳಬೇಕಲ್ಲ.
ಹಾಗಾಗಿ 336 ಜನ ನಾವು ಕೇಂದ್ರದ ನಾಯಕರು ಸೂಚನೆಗಳು ಬರಬೇಕು, ಆವಾಗ ಇವರು ಸಿ ಎಮ್ ಆಗೋದು. ಸುಮ್ಮನೆ ಹೇಳಿಕೆ ಕೊಡುವಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳಿಕೆ ಕೊಡೋಕ್ಕೇನು ಬೇಡ ಅನ್ನಲ್ಲ, ಆದರೆ ಇದು ಬೇಡ ಆಗಿತ್ತು ಈ ಗೊಂದಲ ಈ ಸಂದರ್ಭದಲ್ಲಿ ಅಂತ ನನ್ನ ಅನಿಸಿಕೆ. ಸರ್, ಒಂದೆಡೆ ಸಿ ಎಂ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ, ಇನ್ನೊಂದೆಡೆ ಇಲ್ಲ ನಾನು ಸಿ ಎಂ ರೇಸ್ನಲ್ಲಿದ್ದೀವಿ. ಪ್ರತಿದಿನ ಒಬ್ಬೊಬ್ಬ ಶಾಸಕರು ಹಿರಿಯ ಮುಖಂಡರು ಹೇಳಿಕೆಯನ್ನು ಕೊಡ್ತಿರು. ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮುಜುಗರ ತರುತ್ತಾ ಅಂತ. ಖಂಡಿತ ಆಗಿದೆ, ಇದು ಮುಜುಗರ ಆಗಿದೆ. ಬಿ ಜೆ ಪಿಯವರು ಅದನ್ನೇ ಇವತ್ತು ಅಸ್ತ್ರವಾಗಿ ಇಟ್ಕೊಂಡು ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇರಲ್ಲ, ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ. ಅದು ನಡೆಯೋದಲ್ಲ ಅವೆಲ್ಲ. ರಾಜ್ಯ ಸರ್ಕಾರ ಗಟ್ಟಿಯಾಗಿದೆ, ನಾವು 136 ಜನ ಶಾಸಕರಿದ್ದೀವಿ, 5 ವರ್ಷ ಪೂರೈಸ್ತೀವಿ, ಯಾವುದು ತೊಂದರೆ ಇಲ್ಲ. ಆದರೆ ಹೇಳಿಕೆಗಳು ಇತ್ತೀಚೆಯಲ್ಲಿ ಸ್ವಲ್ಪ ಗೊಂದಲ ನಮಗೆ ಬಂದಿದೆ ಪಕ್ಷದಲ್ಲಿ. ಆ ಥರ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ ಇವತ್ತು ನಡೀತಾ ಇದೆ, ಅವ್ರದ್ದು ಏನು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಕೇಸ್ ಸರಿ ಇದಾಗೋವರೆಗೆ ಯಾರು ಮಾತಾಡೋದು ತಪ್ಪು, ಮಾತಾಡಬಾರ್ದು ಅಂತ ನನಗೆ ಅನಿಸ್ತದೆ. ಅಂದರೆ ಸರ್, ಎಲ್ಲವೂ ಪಕ್ಷದಲ್ಲಿ ಸರಿ ಇಲ್ವಾ ಅಂತೇಳಿ, ಏನಕ್ಕಂದರೆ ಒಬ್ಬೊಬ್ಬ ಶಾಸಕರ ಒಂದೊಂದು ಗೊಂದಲದ ಹೇಳಿಕೆ ಪಕ್ಷದಲ್ಲಿ ಎಲ್ಲವನ್ನು ಸರಿ ಇಲ್ಲ ಅನ್ನುವಂಥದ್ದು ತೋರಿಸುತ್ತೆ. ಅದನ್ನು ನಮ್ಮ ಕೇಂದ್ರೀಯ ನಾಯಕರು ಮಾಡಬೇಕು. ಕೇಂದ್ರದ ನಮ್ಮ ನಾಯಕರು ಯಾರಿದ್ದಾರೆ ಇಂಥ ಗೊಂದಲಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ನಾವು ಶಾಸಕರು ಕಡಿವಾಣ ಹಾಕಕ್ಕೆ ಮಾಡಬೇಕಾಗತ್ತೆ, ಅಷ್ಟು ಮಾಡಬೇಕಷ್ಟೇ. ಯಾವುದಾದ್ರು ಒಂದು ಮಾಡಬೇಕಲ್ಲ, ಕೇಂದ್ರ ನಾಯಕರು ಅದನ್ನು ಬಂದು ಸರಿ ಮಾಡ್ಕೊಂಡು ಹೋಗೋವಂಥದ್ದು ಆಗಬೇಕು. ದಿನನಿತ್ಯ ಬಿ ಜೆ ಪಿಯರಿಗೆ ಒಂದು ಅಸ್ತ್ರ ಆಗೋದು ಬೇಡ, ದಿನನಿತ್ಯ ಅವ್ರಿಗೆ ಇದು ಮಾಡೋದು ಬೇಡ. ಹಂಗಂತೇಳಿ ಬಿ ಜೆ ಪಿಯರಿಗೆ ಅದು ಸಾಧ್ಯ ಇಲ್ಲ. ಅವ್ರ ಪಕ್ಷದಲ್ಲೂ ಗೊಂದಲ ನಡೀತಾನೆ. ವಿಜೇಂದ್ರ ಇಳಿಸ್ಬೇಕಾದದ್ದಿದೆ, ಅವರಲ್ಲೂ 3 ಭಾಗ ಆಗಿದೆ. ಆರ್ ಎಸ್ ಎಸ್ ಒಂದು ಭಾಗ ಇದೆ, ಎಲ್ಲ 3 ಭಾಗ ಆಗಿದೆ, ಅವರಲ್ಲೂ ಇದೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳಿಗೆ ಇದ್ದಾರೆ. ಅವರು ಮುಂದುವರಿಬೇಕು. ಅವ್ರ ಕೇಸ್ ಏನಾಗುತ್ತೆ ನಂತರ ಆ ನಂತರ ಹೈಕಮಾಂಡು ನಾವು ಎಮ್ ಎಲ್ ಎಗಳು ನಾವು ತೀರ್ಮಾನ ಮಾಡ್ತೀವಿ. ಸರ್, ನೀವೇನಾದ್ರು ರೇಸಲ್ಲಿದ್ದೀರಾ? ನಾನು ಯಾವುದು ರೇಸಿಲ್ಲ, ಯಾವುದೇ ಆ ಥರ ರೇಸಲ್ಲಿಲ್ಲ. ರಾಜ್ಯದ ನಮ್ಮ ಎಮ್ ಎಲ್ ಎಗಳು, ನಾವು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ಈ ರೀತಿಯ ಗೊಂದಲದ ಹೇಳಿಕೆಗಳು ಕೊಡಬಾರ್ದು. ಈ ರೀತಿಯ ಹೇಳಿಕೆಗಳಿಂದ ಬಿ ಜೆ ಪಿಗೆ ಒಂದು ಅಸ್ತ್ರವಾಗುತ್ತೆ. ನಾನೂ ಸಹ ಯಾವುದೇ ಕಾರಣಕ್ಕೂ ಏನು ಸಿ ಎಂ ಆಕಾಂಕ್ಷೆ ಅಲ್ಲ ಅನ್ನೋದನ್ನು ಬೇಳೂರು ಗೋಪಾಲ್ ಕೃಷ್ಣ ಅವರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.